ಶಾಸಕರು ಒಂದು 20-30 ಶಾಸಕರು ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಪ್ರವಾಸಕ್ಕೆ ಹೋಗ್ತಾರೆ. ಅದರಂತೆ ಇನ್ನು ಮತ್ತು ಇದೊಂದು 20 ಶಾಸಕರು ಗೋವಾಕ್ಕೆ ರೆಸಾರ್ಟಿಗೆ ಹೋಗಲಿಕ್ಕೆ ರೆಡಿ ಆಗ್ತಾರೆ. ಏನಾಗ್ತದೆ? ಇಲ್ಲ, ಅವ್ರು ಯಾಕೆ ಹೋಗ್ತಾರೆ, ಹೋಗ್ತಾ ಇದ್ದಾರೆ ಅಂತಂದರೆ ಯಾಕೆ ಹೋಗ್ತಾರೆ ಗೊತ್ತಿಲ್ಲ ನಮಗೆ. ಅವರು ಇಂಡಿವಿಜುವಲ್ ಆಗಿ ಅವರ ಡಿಸಿಷನ್, ಅದು ಅವರ ಹಣದಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅವರು. ಆದರೆ ಒಂದು ಕಡೆಯಿಂದ ಕೃಷಿ ಅಧ್ಯಯನಕ್ಕೆ ಅಂತ ಹೋಗ್ತಾ ಇದೆ. ಆದರೆ ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾದಲ್ಲಿ ಆ ಥರ ಕೃಷಿ ಹೌದಲ್ಲ, ಯಾಕಿಲ್ಲ? ನಾನು ಆಸ್ಟ್ರೇಲಿಯಾದಲ್ಲೇ ಇದ್ನಲ್ರಿ, ಅಲ್ಲಿ ಯಾಕೆ ಕೃಷಿ ಇಲ್ಲ ಅಂತ ಹೇಳಿದ್ರು? ಎಲ್ಲ ಕಡೆನೂ ಇದೆ, ಅದೇನಿಲ್ಲ. ಸ್ಟಡಿ ಟೂರ್ ಸರ್, ಈಗ ಸ್ಟೇಟ್ ಬಜೆಟ್ ಹೊತ್ತು ಈ ಬಜೆಟ್ ಸಮಯದಲ್ಲಿ ಹೋಗ್ತಾ ಇರುವಂಥದ್ದು ಅಲ್ಲ, ಅವ್ರಿಗೇನು ಕೆಲಸ ಇಲ್ಲಲ್ಲ, ಬಡ್ಜೆಟ್ನಲ್ಲಿ ಏನು ಕೆಲಸ ಇದೆ ಅವ್ರಿಗೆ? ಬಡ್ಜೆಟ್ ಪ್ರಿಪರೇಷನ್ ಮಾಡೋರು ಮುಖ್ಯಮಂತ್ರಿಗಳು ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟು. ಅವರು ಹೇಳೋದೆಲ್ಲ CLP ಯಲ್ಲಿ ಹೇಳಿದ್ದಾರೆ. ಶಾಸಕರೆಲ್ಲ ಅದಕ್ಕೆ CLP ಕರೆದಿದ್ರು ಸದನ ಅಧಿವೇಶನದಲ್ಲಿ. ಆಗ ಅವರ ಅನಿಸಿಕೆಗಳನ್ನು ಹೇಳಿದ್ದಾರೆ ಮುಖ್ಯಮಂತ್ರಿಗಳಿಗೆ. ಸೊ ಅದನ್ನೆಲ್ಲ ಸಂಗ್ರಹಣೆ ಮಾಡಿ ಈಗ ನಮ್ಮ ಜೊತೆ ಎಲ್ಲ ಮಾತಾಡಿದ್ದಾರೆ ಮುಖ್ಯಮಂತ್ರಿಗಳು. ನಮ್ಮ ಇಲಾಖೆಗಳದ್ದೆಲ್ಲ ಡಿಸ್ಕಷನ್ ಆಗಿದೆ, ಇನ್ನೂ ಕೆಲವು ಡಿಸ್ಕಷನ್ ಆಗಬೇಕು. ಅದೆಲ್ಲ ಅವರು ಕ್ರೋಢೀಕರಿಸಿ ಬಡ್ಜೆಟ್ ಪ್ರಿಪೇರ್ ಮಾಡ್ತಾರೆ. 6ನೇ ತಾರೀಕು ಬಡ್ಜೆಟ್ ಪ್ರೆಸೆಂಟ್ ಮಾಡ್ತಾರೆ. ಈಗ 30 ಜನ ಯಾರು ಹೋಗ್ತಾ ಇದ್ದಾರೆ ಅವರು ಸಿದ್ದರಾಮಯ್ಯ ಅವರ ಪರವಾಗಿರುವಂತಹ ಶಾಸಕರು. ಆ ರೀತಿ ಯಾವುದೂ ಇಲ್ಲ. ಶಾಸಕರು ದೇ ಆರ್ ಅಟ್ ಫ್ರೀ ವಿಲ್, ಎಲ್ಲಿ ಬೇಕಾದ್ರೂ ಹೋಗ್ತಾರೆ ಬರ್ತಾರೆ. ಅವ್ರನ್ನ ಬಿಡಿ ಅಪ್ಪ, ಅವರೆಲ್ಲ ಹೋಗ್ಲಿ ಬರಲಿ. ಯಾಕೆ ಯಾವ ಕದನೂ ಇಲ್ಲ. ಇನ್ನೊಂದು ಕಡೆ ಮಹದೇವಪ್ಪ ಅವರು ಮತ್ತೆ ದಲಿತ CM ಅವರ ಒಂದು ಅದನ್ನ ತಾಳವನ್ನು ವಹಿಸಿದ್ದಾರೆ. ದಲಿತ ಯಾಕೆ ಆಗಬಾರ್ದು ಅಂತ. ಮತ್ತೆ ದಲಿತರಲ್ಲಿ ಎಲ್ಲರಿಗಿಂತ ಒಳ್ಳೆ ನಾಯಕರು ಇದ್ದಾರೆ, ನಾನು ಇದ್ದೀನಿ ಅಂತ ಹೇಳಿದ್ದಾರೆ. ಹೌದು, ಅವರ ಅಭಿಪ್ರಾಯ ಹೇಳಿದ್ದಾರೆ. ಮಹದೇವಪ್ಪನವರು ಸಮರ್ಥರಿದ್ದಾರೆ. ಯಾವುದೇ ಜವಾಬ್ದಾರಿಯನ್ನು ಕೊಟ್ಟರೆ ತೆಗೆದುಕೊಳ್ಳೋದಕ್ಕೆ ಅವರಿಗೆ ಸಾಮರ್ಥ್ಯ ಇದೆ, ಅದಕ್ಕೆ ಹೇಳಿದ್ದಾರೆ ಅವರು. ಹೌದು, ಅದಕ್ಕೆ ನಾನು ಬೇಡ ಅಂತ ಹೇಳ. ಅಲ್ಲ ರೀ, ನೋಡಿ, ಜನಸಮುದಾಯದಲ್ಲಿ ಸಾರ್ವಜನಿಕ ಬದುಕಿನಲ್ಲಿ ಕೆಲವರು ಅವರವರ ಲೀಡರ್ಸ್ ಅಂತ ಆರಿಸ್ಕೊಳ್ತಾರೆ ಜನ. ಅವರ ಅಭಿಪ್ರಾಯವನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ. ಅದನ್ನು ತಪ್ಪು ಅಂತ ನಾವು ಹೇಳೋಕ್ಕಾಗೋದೇ ಇಲ್ಲ. ಅವರ ಅಭಿಪ್ರಾಯ ಅದು. ನಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ, ಹೈಕಮಾಂಡ್ ಇದೆ, ಸಂದರ್ಭಗಳಿದ್ದಾವೆ. ಆಗ ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ನಾವು ಯಾರೋ 10 ಜನ ನನ್ನ ಪರವಾಗಿ ಜೈಕಾರ ಹಾಕಿದರೆ ಆಗೋದಿಲ್ಲ. ಆದರೆ ಹೈಕಮಾಂಡ್ನವರು ಅದನ್ನೆಲ್ಲ ನೋಡಿ ತೀರ್ಮಾನಗಳು ತಗೊಳ್ತಾರೆ ಸಂದರ್ಭದಲ್ಲಿ. ಈಗ ಸಂದರ್ಭ ಇದೆ ಅಂತ ನನಗೇನು ಅನ್ಸಲ್ಲ. ಒಂದು ವೇಳೆ ಮುಖ್ಯಮಂತ್ರಿ ಚೇಂಜ್ ಆಗುವಂತಿದ್ರೆ ಇದು ದಲಿತ CM ಆಗಬೇಕು ನಿಮ್ಮ ಒತ್ತಾಯ ಇರುತ್ತೆ. ಇಲ್ಲ, ಈಗಾದರೆ ಚರ್ಚೆನೇ ಇಲ್ವಲ್ಲ. ಚರ್ಚೆ ಆದರೆ ಪ್ರಶ್ನೆ ಅಲ್ಲ, ಚರ್ಚೆ ಇಲ್ಲ. ಈಗ ಬಡ್ಜೆಟ್ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ, ನಾವು ಆಡಳಿತದ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಆಗ ನೋಡೋಣಂತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.